ಅನೇಕ ಜನ ಪ್ರಜ್ಞಾವಂತ ನಾಗರಿಕರು ಗುರುದರ್ಶನ ಯಾತ್ರೆಗೆ ಶ್ರಮ ವಹಿಸಿದವರಿದ್ದಾರೆ. ಅವರೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತಾ ಆಗಮಿಸಿದಂತ ಎಲ್ಲ ಗುರು ಭಕ್ತರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಬಯಸುತ್ತಾ, ಸಮಾಜವು ಸರ್ವತೋಮುಖದ ಅಭಿವೃದ್ಧಿಯನ್ನು ಹೊಂದುವಲ್ಲಿ ಗುರುಗಳ ಅನುಗ್ರಹ ಬಹು ಮುಖ್ಯವಾದ್ದರಿಂದ ಈ ಕ್ಷೇತ್ರಕ್ಕೆ ತಾವು ಪ್ರತಿ ವರ್ಷ ಆಗಮಿಸ್ತಾ ಇದ್ದೀರಿ. 2 ವರ್ಷದ ಹಿಂದೆ ಈ ಸಮಾಜದ ಕೊಂಕಣ ಖಾರ್ವಿ ಸಮಾಜದ ಜನಸಂಖ್ಯೆ ಸಹಸ್ರ ಸಂಖ್ಯೆಯಲ್ಲಿ ಬಂದಾಗ ನಮಗೆ ಸ್ವಲ್ಪ ಒತ್ತಡಗಳು, ಈ ಪರಿಸರದಲ್ಲಿ ಸ್ವಲ್ಪ ಅನಾನುಕೂಲತೆಗಳಾದಾಗ ಗುರುಗಳಲ್ಲಿ ಪ್ರಾರ್ಥನೆ ಇಟ್ಟು 1 ದಿನದ ಗುರುದರ್ಶನವನ್ನ ಜಗದ್ಗುರು ಮಹಾಸ್ವಾಮಿಗಳವರು ನಮಗೆ 2 ದಿನ ಅವಕಾಶವಾಗಿ ಕಲ್ಪಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ. ನಿನ್ನೆಯ ದಿನ ಉತ್ತರ ಕನ್ನಡದಿಂದ ಗುರುವಂದನಾ ಕಾರ್ಯಕ್ರಮ ನಡೆದಿದೆ. ಇವತ್ತು ಅಖಿಲ ಭಾರತ ಕೊಂಕಣ ಖಾರ್ವಿ ಸಮಾಜ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಇರುವ ಕೊಂಕಣಿ ಖಾರ್ವಿ ಸಮಾಜದವರ ಗುರುವಂದನಾ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಗುರು ಎಂದರೆ ಜ್ಞಾನ, ಗುರು ಎಂದರೆ ಬೆಳಕು, ಗುರು ಎಂದರೆ ಅರಿವು. ನಮ್ಮಲ್ಲಿರುವ ಅಜ್ಞಾನವನ್ನ ಹೋಗಲಾಡಿಸಿ ಉತ್ತಮ ಜ್ಞಾನವನ್ನ ದಯಪಾಲಿಸುವವರು ಗುರುಗಳು. ಆ ನೆಲೆಯಲ್ಲಿ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸ್ತಾ ಬರ್ತಾ ಇದ್ದೀರಿ. ಮುಂದಿನ ಯುವ ಮುಖಂಡರು ಸಹ ಈ ಒಂದು ಕಾರ್ಯದಲ್ಲಿ ಗುರುಪೀಠದ ಮೇಲೆ ಶ್ರದ್ಧಾ ಭಕ್ತಿಯನ್ನಿಟ್ಟು ಇದೇ ರೀತಿಯಾಗಿ ನಿರಂತರವಾಗಿ ನಡೆಸಿಕೊಂಡು ಹೋಗುವಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ನೆರೆದಿರುವಂತಹ ನಮ್ಮನ್ನು, ಇಡೀ ಸಮಾಜದ ಮಹಾಜನರನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸುತ್ತಾ, ಜೊತೆಯಲ್ಲಿ ಸಮಾಜದ ಆರ್ಥಿಕವಾದ ಪ್ರಗತಿ, ಸಾಮಾಜಿಕವಾದ ಪ್ರಗತಿ, ಶೈಕ್ಷಣಿಕವಾದ ಪ್ರಗತಿಯನ್ನು ಜಗದ್ಗುರು ಮಹಾಸ್ವಾಮಿಗಳವರು ಸಮಸ್ತರನ್ನು ಅನುಗ್ರಹಿಸಬೇಕು. ಹಾಗೂ ಇವರ ಕುಲ ಕಸುವಾದಂತಹ ಮತ್ಸ್ಯ ಉದ್ಯೋಗದಲ್ಲೂ ಸಹ ಸಂಪತ್ ಸಮೃದ್ಧಿ ಆಗುವಂತೆ ಅನುಗ್ರಹಿಸಬೇಕು ಅಂತ ಸಮಸ್ತರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಶಂಕರಾಚಾರ್ಯರ ಕುರಿತು ಕೊಂಕಣ ಖಾರ್ವಿ ಸಮಾಜದ ಪುಟ್ಟ ಬಾಲಕಿ 2 ಮಾತನಾಡಲಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಕೊಂಕಣ ಖಾರ್ವಿ ಸಮಾಜದ ಉಪಾಧ್ಯಕ್ಷರಾದಂತಹ ರಮೇಶ್ ಖಾರ್ವಿಯವರು ಮತ್ತು ರೂಪಾ ಅವರ ಮಗಳಾದಂತಹ ರಮಾ ಇವಳು ಶಂಕರಾಚಾರ್ಯರ ಕುರಿತು 2 ಮಾತನಾಡಬೇಕು ಅಂತ ಜಗದ್ಗುರು ಮಹಾಸ್ವಾಮಿಗಳಲ್ಲಿ ಒಪ್ಪಿಗೆಯನ್ನ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೆಯದಾಗಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರನ್ನು ಮನಸಾರೆ ಸ್ಮರಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ನನ್ನ ಅನಂತ ಪ್ರಣಾಮಗಳು. ಹಾಗೆಯೇ ಸಭಾಂಗಣದಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು. ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ನನಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯವೇ ಸರಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ. ಯಾರು ವೇದ ಸ್ಮೃತಿ ಪುರಾಣಗಳೆಂಬ ಜ್ಞಾನ ಭಂಡಾರವಾಗಿದ್ದಾರೋ, ಯಾರು ಇಡೀ ಜಗತ್ತಿಗೆ ಮಂಗಳವನ್ನುಂಟು ಮಾಡುತ್ತಾರೋ ಅಂತಹ ಜಗದ್ಗುರುಗಳಾದ ಭಗವತ್ಪಾದ ಆದಿಗುರು ಶಂಕರಾಚಾರ್ಯವರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಅವರ ಜೀವನ ಸಾಧನೆಗಳ ಕುರಿತು ಮಾತನಾಡಲು ಬಯಸುತ್ತೇನೆ. ಭಾರತದ ಶ್ರೇಷ್ಠ ತತ್ವಜ್ಞಾನಿಗಳು, ವೇದಾಂತಿಗಳು, ಧಾರ್ಮಿಕ ಸುಧಾರಕರಲ್ಲಿ ಒಬ್ಬರಾದ ಶಂಕರಾಚಾರ್ಯರು ವೈಶಾಖ ಶುಕ್ಲ ಪಂಚಮಿಯಂದು ಕೇರಳದ ಕಾಲಟಿಯಲ್ಲಿ ಜನಿಸಿದರು. ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಶಂಕರಾಚಾರ್ಯರು ತಮ್ಮ 8ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿ ಗೋವಿಂದ ಭಗವತ್ಪಾದರ ಶಿಷ್ಯರಾದರು. ಪ್ರತಿಭಾವಂತರಾದ ಶಂಕರಾಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ವೇದ, ಉಪನಿಷತ್ತು ಹಾಗೂ ಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದರು. ಆಚಾರ್ಯ ಶಂಕರರು ಕೇವಲ ಧಾರ್ಮಿಕ ಗುರು ಮಾತ್ರವಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೊಸ ಚೈತನ್ಯ ನೀಡಿದ ಮಹಾನ್
ತತ್ವಜ್ಞಾನಿ ಅವರು ಅದ್ವೈತ ವೇದಾಂತ ಎಂಬ ತತ್ವವನ್ನು ಪ್ರತಿಪಾದಿಸಿ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಸಂದೇಶವನ್ನು ಜನರಿಗೆ ತಿಳಿಸಿದರು. ಜ್ಞಾನ, ಭಕ್ತಿ ಮತ್ತು ಸತ್ಕರ್ಮಗಳ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬಹುದು ಎಂಬುದನ್ನು ತಮ್ಮ ಬೋಧನೆಗಳ ಮೂಲಕ ತಿಳಿಸಿದರು. ಶಂಕರಾಚಾರ್ಯರು ಅಪೂರ್ವ ಪ್ರತಿಭೆಯ ಲೇಖಕರೂ ಆಗಿದ್ದರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ರಚಿಸಿದ ಕೃತಿಗಳು ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಭಕ್ತಿ ಸಾಹಿತ್ಯದ ಅಮೂಲ್ಯ ಸಂಪತ್ತಾಗಿ ಉಳಿದೆವು. ಅವರ ಬರಹಗಳಲ್ಲಿ ಆಳವಾದ ಜ್ಞಾನ, ಸರಳವಾದ ಅಭಿವ್ಯಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವಗಳ ಸಂಗಮ ಕಾಣುತ್ತವೆ. ಭಗವದ್ಗೀತೆ, ಬ್ರಹ್ಮಸೂತ್ರ ಎಂಬ ಪ್ರಮುಖ ಉಪನಿಷತ್ತುಗಳ ಮೇಲೆ ಅವರು ಬರೆದ ಭಾಷ್ಯಗಳು ವೇದಾಂತದ ಅರ್ಥವನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಮಾಡಿದ ಶಂಕರಾಚಾರ್ಯರು ಸೌಂದರ್ಯ ಲಹರಿ, ಆನಂದ ಲಹರಿ, ಶಿವಾನಂದ ಲಹರಿ ಮೊದಲಾದ ಸ್ತೋತ್ರಗಳನ್ನು ರಚಿಸಿದರು. ಭಜಗೋವಿಂದಂ ಎಂಬುದು ಶಂಕರಾಚಾರ್ಯರು ರಚಿಸಿದ ಆಧ್ಯಾತ್ಮಿಕ ಸ್ತೋತ್ರ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ. ಅಂದರೆ ಲೌಕಿಕ ವ್ಯಾಮೋಹ ಮತ್ತು ಭ್ರಮೆಯನ್ನು ಕಳೆದು ಭಗವಂತನ ನಾಮಸ್ಮರಣೆಯ ಮೂಲಕ ಮುಕ್ತಿ ಪಡೆ ಮೂಢಮನವೇ ಎಂದಿದ್ದಾರೆ. ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಪ್ರಮುಖ ಪೀಠಗಳನ್ನು ಸ್ಥಾಪಿಸಿದರು. ಅವರು ಸ್ಥಾಪಿಸಿದ ಪ್ರಮುಖ ಪೀಠಗಳು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ 4 ದೀಪ ಸ್ತಂಭಗಳು. ಕರ್ನಾಟಕದ ತುಂಗಾ ನದಿಯ ತೀರದಲ್ಲಿರುವ ಶೃಂಗೇರಿ ಶಾರದಾ ಪೀಠ, ಗುಜರಾತಿನ ದ್ವಾರಕಾದಲ್ಲಿರುವ ಕಾಳಿಕಾ ಪೀಠ, ಒಡಿಶಾದ ಪುರಿಯಲ್ಲಿರುವ ಗೋವರ್ಧನನ ಪೀಠ, ಹಿಮಾಲಯದ ಬದರಿನಾಥದಲ್ಲಿ ಜ್ಯೋತಿರ್ಪೀಠ. ಪ್ರತಿ ಪೀಠವು ಒಂದು ವೇದ, ಒಂದು ಮಹಾಕಾವ್ಯ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಆಚಾರ್ಯ ಶಂಕರರು ಅಜ್ಞಾನದ ನಾಶವೇ ಮೋಕ್ಷ, ಸತ್ಯವೇ ಜೀವಿಗಳಿಗೆ ಸಹಾಯದ ಮಾರ್ಗ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ ಎಂಬ ಪ್ರಮುಖ ಬೋಧನೆಗಳ ಮೂಲಕ ಮಾನವನನ್ನು ಮಹಾದೇವನಾಗಿಸುವ ಪ್ರಯತ್ನವೂ ಮಾಡಿದ್ದಾರೆ. ಶಂಕರಾಚಾರ್ಯರು ಸನಾತನ ಸಂಸ್ಕೃತಿಯ ರಕ್ಷಕ, ಹಿಂದೂ ಧರ್ಮದ ಪುನರುಜ್ಜೀವನ ಹರಿಕಾರ. ಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷಗಳು, ಆದರೆ ಮಾಡಿದ ಸಾಧನೆ ಕಡಲಿನಷ್ಟು. ಅವರ ಮಾರ್ಗದರ್ಶನದ ಬೆಳಕು ನಮ್ಮನ್ನು ಯಾವಾಗಲೂ ಭಕ್ತಿ, ಜ್ಞಾನ ಮತ್ತು ಧರ್ಮ ಮಾರ್ಗದ ಕಡೆಗೆ ಕೊಂಡೊಯ್ಯಲಿ. ಮಾನವರೆಲ್ಲರೂ ಮಾನವತೆ ಮೆರೆಯುವಂತಾಗಲಿ ಎಂದು ಆಶಿಸುತ್ತಾ, ಗುರುಗಳ ಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಧನ್ಯವಾದಗಳು. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಈ ಭಟ್ಕಳದ ವಿದ್ಯಾಭಾರತಿ ವಿದ್ಯಾಲಯದ ಒಂದು ವಿದ್ಯಾರ್ಥಿನಿ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ ವಿಶೇಷವಾಗಿ ತಿಳಿದುಕೊಂಡು ಅವರ ಚರಿತ್ರೆ ಮತ್ತು ಅವರ ಮಹತ್ವ ಇತ್ಯಾದಿಗಳ ಬಗ್ಗೆ ಕೆಲವು ಮಾತುಗಳನ್ನಾಡಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಎಲ್ಲ ಮಕ್ಕಳಿಗೂ ಸಹ, ಪ್ರತಿಯೊಂದು ಮನೆಯಲ್ಲೂ ಎಲ್ಲ ಮಕ್ಕಳಿಗೂ ಸಹ ಈ ರೀತಿಯಾದಂತಹ ಒಂದು ಶಿಕ್ಷಣ ಅನ್ನೋದು ಸಿಗಬೇಕು. ನಮ್ಮ ಧರ್ಮದ ಬಗ್ಗೆ, ನಮ್ಮ ಚರಿತ್ರೆ ಬಗ್ಗೆ, ನಮ್ಮ ಚರಿತ್ರೆಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವರು ಮಾಡಿದಂತಹ ಸಾಧನೆಗಳು, ಅವರು ಮಾಡಿದಂತಹ ಲೋಕೋಪಕಾರಗಳು, ಅದನ್ನೆಲ್ಲ ವಿಶೇಷವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ತಿಳ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಬಾಲ್ಯಾವಸ್ಥೆಯಲ್ಲಿ ಚಿಕ್ಕ ಮಕ್ಕಳಿಗೆ ಇಂತಹ ಒಂದು ವಿಚಾರಗಳನ್ನು ಹೇಳಿಕೊಟ್ಟಾಗ ಅದರಿಂದ ಅವರು ವಿಶೇಷರಾಗಿ ಒಂದು ಪ್ರೇರಿತರಾಗ್ತಾರೆ. ಅವರಲ್ಲಿ ಒಂದು ವಿಶೇಷವಾದಂತಹ ಜಾಗೃತಿ ಅನ್ನೋದಾಗುತ್ತೆ. ಅದರಿಂದ ಮುಂದೆ ಜೀವನದಲ್ಲಿ ಅವರು ಉತ್ತಮವಾದಂತಹ ಒಂದು ಸ್ಥಿತಿಗೆ ಬರ್ತಾರೆ. ಉತ್ತಮವಾದಂತಹ ಪ್ರಜೆಗಳಾಗಿ ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಪ್ರೇರಣೆ ಅವರಿಗೆ ಸಿಗುತ್ತೆ. ಅದರಿಂದ ಅವರು ಸಹ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತಾರೆ. ನಮ್ಮ ಎಲ್ಲರಿಗೂ ಒಂದು ಆಸೆ, ಎಲ್ಲ ತಂದೆ ತಾಯಿಗಳಿಗೂ ಇರುವಂತಹ ಆಸೆ ಏನು ಅಂತಂದ್ರೆ ನಮ್ಮ ಮಕ್ಕಳು ಒಳ್ಳೆ ಸ್ಥಿತಿಗೆ ಬರಬೇಕು, ದೊಡ್ಡವರಾಗಿ ಬೆಳಿಬೇಕು, ಅನ್ನೋ ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋದೇ ಎಲ್ಲ ತಂದೆ ತಾಯಿಗಳಿಗೂ ಇರುವಂತಹ ಒಂದು ಆಸೆ. ಆದ್ರೆ ಅದಾಗಬೇಕು ಅಂತಂದ್ರೆ ಮೊದಲನೇದಾಗಿ ಅವರಿಗೆ ಮಕ್ಕಳಿಗೆ ಇಂತಹ ವಿಚಾರಗಳನ್ನು ಹೇಳಿಕೊಡ್ಬೇಕು. ಇಂತಹ ವಿಚಾರಗಳನ್ನು ಹೇಳಿಕೊಟ್ಟಾಗ ಅವರು ನಿಜವಾಗಲೂ ನೀವು ಬಯಸುವಂತಹ ರೀತಿಯಲ್ಲಿ ವಿಶೇಷವಾಗಿ ಆ ಒಂದು ಉನ್ನತವಾದಂತಹ ಸ್ಥಾನವನ್ನು ತಲುಪುತ್ತಾರೆ. ಆದ್ರಿಂದ ಇವತ್ತು ಏನು ಆ ಶಾಲೆಯಲ್ಲಿ, ಆ ವಿದ್ಯಾಭಾರತಿ ಶಾಲೆಯಲ್ಲಿ
ಏನ್ ಕೆಲಸ ನಡೀತಾ ಇದೆಯೋ ನಮ್ಮ ಧರ್ಮದ ಬಗ್ಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವುದು ಇತ್ಯಾದಿಗಳೆಲ್ಲ ಏನ್ ನಡೀತಾ ಇದೆಯೋ ಅಂತಹದ್ದು ಪ್ರತಿಯೊಂದು ಕಡೆಯಲ್ಲೂ ಆಗ್ಬೇಕು, ಪ್ರತಿಯೊಂದು ಮನೆಯಲ್ಲೂ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಮಗುವಿಗೂ ಸಹ ಅಂತ ಒಂದು ಧಾರ್ಮಿಕ ಶಿಕ್ಷಣ ಅನ್ನೋದು ಪ್ರತಿ ದಿವಸವೂ ಸಹ ವಿಶೇಷವಾಗಿ ಏನಾದ್ರೂ ಒಂದು ಧಾರ್ಮಿಕವಾದಂತಹ ಶಿಕ್ಷಣ ಮಕ್ಕಳಿಗೆ ಲಭಿಸಬೇಕು. ತದ್ವಾರ ಅವರ ಜೀವನಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಅದನ್ನ ಇದನ್ನು ಸಹ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಅವ್ರಿಗೂ ನಾವು ಆಶೀರ್ವಾದವನ್ನು, ಆ ಶಾಲೆಯವರಿಗೂ ಅವ್ರಿಗೂ ನಾವು ಆಶೀರ್ವಾದವನ್ನು ಮಾಡ್ತಾ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಈ ಮಾತುಗಳನ್ನ ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.